ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದನ್ನೇ ವಿಪಕ್ಷಗಳು ಅಸ್ತ್ರವಾಗಿ ಬಳಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದವು. ಆದ್ರೀಗ ಕಲ್ಯಾಣ ಕರ್ನಾಟಕದಲ್ಲಿ 60% ಕಮಿಷನ್ ಆರೋಪ ಕೇಳಿ ಬಂದಿದೆ. ಕಮಿಷನ್ ಇದು ಬಿಜೆಪಿ ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದ ಬಹುದೊಡ್ಡ ಆರೋಪ. ಕಮಲ ಪಾಳ್ಯದ ವಿರುದ್ಧ ಕಾಂಗ್ರೆಸ್ ಹೂಡಿದ ಬ್ರಹ್ಮಾಸ್ತ್ರ. ಆದ್ರೆ ಕಾಂಗ್ರೆಸ್ ಹೂಡಿದ ಅಸ್ತ್ರವೇ ಕಾಂಗ್ರೆಸ್ಗೆ ತಿರುಗುಬಾಣವಾಗಿ ಬರೆದಿದೆ. ಸರ್ಕಾರ ಬದಲಾದರೂ ಗುತ್ತಿಗೆದಾರರ ಹಣೆ ಬರಹ ಮಾತ್ರ ಬದಲಾಗಿಲ್ವಂತೆ. ಕಾಂಗ್ರೆಸ್ ಸರ್ಕಾರ ಬಂದರೂ ಕಮಿಷನ್ಗೆ ಬ್ರೇಕ್ ಬಿದ್ದಿಲ್ವಂತೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ 40% ಕಮಿಷನ್ ನಡೀತಾ ಇದ್ರೆ ಕಾಂಗ್ರೆಸ್ ಅವಧಿಯಲ್ಲಿ 60% ಕಮಿಷನ್ ತಾಂಡವವಾಡ್ತಾ ಇದೆಯಂತೆ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ನಡೆಯುತ್ತಿರುವ ಸಾವಿರಾರು ಕೋಟಿ ಕಾಮಗಾರಿಗಳಲ್ಲಿ ಕಮಿಷನ್ ದಂಧೆ ಜೋರಾಗಿದೆಯಂತೆ. ಟೆಂಡರ್ ಮಾಡದೆ ಸರ್ಕಾರಿ ಸ್ವಾಮ್ಯದ KRIDL ಹಾಗೂ ನಿರ್ಮಿತಿ ಕೇಂದ್ರಗಳಿಗೆ ಶಾಸಕರು ಕೆಲಸ ನೀಡಿ 60% ಕಮಿಷನ್ ಪಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ನಾವು 40% ಸರ್ಕಾರ ಅಂತ ಹೇಳಿದ್ವಿ ಬಿಜೆಪಿಗೆ. ಇದು 40 ಅಲ್ಲ, ಇದು 60 ಬಂತು. ಯಾಕಂದ್ರೆ ಕೇಳಿ, ಇಲ್ಲಿ ಏನಾಯ್ತಂದ್ರೆ ಒಬ್ಬ ಶಾಸಕರು ಟೆಂಡರ್ನ ಮಾಡ್ತಕ್ಕಂತಕ್ಕ ನಮ್ಮ ಗುತ್ತಿದಾರನ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದರೆ ಗುತ್ತಿದಾರ ಎಲ್ಲರೂ ಎಲಿಜಿಬಿಲಿಟಿ, ಎಲ್ಲೇ ಒಂದು 10% ಎಲಿಜಿಬಿಲಿಟಿ ಇಲ್ದವ್ರು ಎಲ್ಲ ಜಿಲ್ಲೆಗಳಲ್ಲಿ ಎಲಿಜಿಬಿಲಿಟಿ ಅವ್ರು ಮಾಡ್ತಿದ್ರು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಲ್ಯಾಂಡ್ ಆರ್ಮಿ ಅವರಿಗೆ ಕೈ ಮಾಡಿ, ಕ್ಯಾಶುಟಿ ಅವ್ರಿಗೆ ಕೈ ಮಾಡಿ ನೀ ಬಾ ಅಂತೇಳಿ ಕೊಟ್ಟು ಕೇಸಿ ಅವರಿಗೆಲ್ಲ ಕೊಟ್ಟು ನಮ್ಮನ್ನು ಅನ್ಯಾಯ ಮಾಡಿ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ 70% ಕಾಮಗಾರಿಗಳನ್ನು 2 ಕೋಟಿ ಒಳಗೆ ಮೀಸಲು ಮಾಡಿ KRIDL ಹಾಗೂ ನಿರ್ಮಿತಿ ಕೇಂದ್ರಗಳಿಗೆ ಕೆಲಸ ನೀಡಲಾಗ್ತಾ ಇದೆಯಂತೆ. ಇದರಿಂದ ಸಣ್ಣ ಗುತ್ತಿಗೆದಾರರಿಗೆ ಯಾವುದೇ ಕೆಲಸ ಸಿಗ್ತಾ ಇಲ್ವಂತೆ. ಹೀಗಾಗಿ ಕಾಮಗಾರಿಗಳನ್ನು ಟೆಂಡರ್ ಮಾಡದೇ ಇದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಾಗಿ ಗುತ್ತಿಗೆದಾರರ ಸಂಘದ ಕಾರ್ಯಾಧ್ಯಕ್ಷ ಜಗನ್ನಾಥ ಶೇಗಜಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಬಹಳ ಕಷ್ಟದಾಗಿದ್ದೆವು. ನೀವು ನಗದಿ ಪೇಮೆಂಟ್ ಇದ್ದು ಬೇರೆ ಉದ್ರಿ ಪೇಮೆಂಟ್ ಕೆಲಸ ಮಾಡಿ ನಾವು ಸುಮಾರು ನಮ್ಮ ಕಲ್ಯಾಣ ಕರ್ನಾಟಕದ 60,000 ಕೋಟಿ ಪೆಂಡಿಂಗ್ ಅದನ್ನ. ಕಲ್ಯಾಣ ಕರ್ನಾಟಕ 60,000 ಪೆಂಡಿಂಗ್ ಪೇಮೆಂಟ್ ಇದ್ರೂ ಸಹಿತ ನಾವೇನದ ಏನು ಯಾವ ಥರದ ಗದ್ದಲ ಮಾಡಿಲ್ಲ, ಯಾವ ಥರದ ಕಂಪ್ಲೇಂಟ್ ಮಾಡಿಲ್ಲ, ಯಾವ ಥರದ ಸರ್ಕಾರ ಬಗ್ಗೆ ದ್ವೇಷ ನಾವು ಸಾಧಿಸಿಲ್ಲ. ಇದು ನಡೆಯೋದಪ್ಪ ನಮ್ಮ ಜಿಂದಗಿದಾಗ ನಡೆದು ಬಂದ ದಾರಿ ತಿಳ್ಕೊಂಡು ನಾವು ಸುಮ್ಮನೆ ಕೂತಿದ್ದೆವು. ಈಗ ನಗದಿ ಪೇಮೆಂಟ್ ಇದ್ದಿದ್ದು ಲ್ಯಾಂಡ್ ಆರ್ಮಿ ಕೊಟ್ಟು ಉದ್ರಿ ಪೇ ಇದ್ದಿದ್ದು ನಮಗೆ ಹಾಗೆ ಇಟ್ಕೊಂಡು ಕೂತಾರೆ. ಅದಕ್ಕಾಗಿ ದಯಮಾಡಿ ನಾವೇನದ 10 ದಿವಸ ಅಂತ ಸಾಹೇಬ್ರಿಗೆ ಟೈಮ್ ಕೊಟ್ಟಿದ್ದೆವು. ಆ 10 ದಿವಸದ ಟೈಮ್ ಮುಗಿತೀಗ. ಆ ಮುಗಿದ ನಂತರ ನಮಗೇನದ ಯಾವುದು ಅವ್ರಲಿಂದ ಉತ್ತರ ಬಂದಿಲ್ಲ. ಈಗ ಮತ್ತೇನದ ಈಗ 30 ಕೋಟಿ ಆಯಿತು. ಇನ್ನು 1 ವಾರಗಳ ಕಾಲ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘ ಕಾಲಾವಕಾಶ ನೀಡಿದೆ. ಒಂದು ವೇಳೆ ಇದೇ ರೀತಿ ಟೆಂಡರ್ ಕರೆಯದೆ ಕಾಮಗಾರಿ ನಡೆಸಿದ್ರೆ ಗುತ್ತಿಗೆದಾರರು ರಸ್ತೆಗಿಳಿದು ಹೋರಾಟ ಮಾಡೋದು ಖಚಿತ. ಓಂ ಪ್ರಕಾಶ್ H. ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಅನ್ನದಾತರ ಆತ್ಮಹತ್ಯೆಗಳು ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 1.5 ವರ್ಷದಲ್ಲಿ ರಾಜ್ಯದಲ್ಲಿ 1182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೊಂದು ಬೆಂದು ಸಾಲ ಬಾಧೆಯಿಂದ ಸಾವಿಗೆ ಶರಣಾಗಿದ್ದಾರೆ. ರೈತ ಇಡೀ ದೇಶಕ್ಕೆ ಊಟ ಹಾಕುವ ಅನ್ನದಾತ. ರೈತರಿಲ್ಲದ ಜಗತ್ತನ್ನ ನೆನಪಿಸಿಕೊಳ್ಳುವುದು ಅಸಾಧ್ಯ. ನಮ್ಮ ನಿತ್ಯದ ಊಟದ ಹಿಂದೆ ರೈತನ ಶ್ರಮವಿದೆ. ಇಡೀ ಜಗತ್ತನ್ನೇ ಬೆಳಗುವ ರೈತ ಈಗ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾನೆ. ಅತಿವೃಷ್ಟಿ ಅನಾವೃಷ್ಟಿಗೆ ರೈತರ ಪಾಡು ಹೇಳತೀರದಂತಾಗಿದೆ. ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ನಾವು ರೈತಪರ ಅನ್ನೋ ಸಿಎಂ ಸಿದ್ದರಾಮಯ್ಯ ಅವರ ಧ್ಯೇಯ ವಾಕ್ಯ ಬರೀ ಹೇಳಿಕೆಗೆ, ಭಾಷಣಕ್ಕೆ ಸೀಮಿತವಾಯ್ತಾ ಅನ್ನುವ ಅನುಮಾನ ಮೂಡಿದೆ. ಕಾರಣ ಅನ್ನದಾತರು ನೊಂದು ಬೆಂದು ಸಾಲದ ಕಾಟಕ್ಕೆ ಸಾವಿಗೆ ಶರಣಾಗ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 1.5 ವರ್ಷದಲ್ಲಿ ಬರೋಬ್ಬರಿ 1182 ರೈತರು ಸಾವಿಗೆ ಶರಣಾಗಿದ್ದಾರೆ. ಹೀಗಂತ ಕಂದಾಯ ಇಲಾಖೆಯ ವರದಿ ಹೇಳ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಸಾವಿಗೀಡಾಗಿದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ರೈತರು ಸಾವಿನ ದಾರಿ ಹಿಡಿದಿದ್ದಾರೆ ಅಂತ ನೋಡೋದಾದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ 122 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ, ಹಾವೇರಿ ಜಿಲ್ಲೆಯಲ್ಲಿ 120 ಮಂದಿ ರೈತರು ಸಾವಿನ ದಾರಿ ಹಿಡಿದಿದ್ದಾರೆ. ಧಾರವಾಡದಲ್ಲಿ 101 ಜನ ರೈತರು ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರಲ್ಲಿ 89 ರೈತರು, ಕಲಬುರಗಿಯಲ್ಲಿ 69 ಮಂದಿ ರೈತರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ
ಒಂದೂವರೆ ವರ್ಷದಲ್ಲಿಯೇ 1200 ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದರ ಅರ್ಥ ಸಿದ್ದರಾಮಯ್ಯನವರಿಗೆ ಕೇವಲ ಭ್ರಷ್ಟಾಚಾರ ಮಾಡೋದು ಗೊತ್ತು, ರೈತರ ಬಗ್ಗೆ ಕಾಳಜಿ ಇಲ್ಲ. ಸ್ವತಃ ಮೂಡಾ ಹಗರಣದಲ್ಲಿ ಕುಟುಂಬ ಭಾಗಿಯಾಗಿದ್ದು ಸಿಕ್ಕಾಕೊಂಡಿದ್ದಾರೆ. ಕಳೆದ ವರ್ಷ ಭೀಕರ ಬರ, ಜೊತೆಗೆ ಈ ವರ್ಷ ಅತಿವೃಷ್ಟಿ, ಹೀಗೆ ರೈತರು ಪ್ರತಿ ವರ್ಷ ಸಂಕಷ್ಟದಲ್ಲಿದ್ದಾರೆ. ಅತ್ತ ರೈತರ ಹಿತ ಕಾಪಾಡಬೇಕಾದ ಸರ್ಕಾರ ಮಾತ್ರ ನಿದ್ರೆಗೆ ಜಾರಿದೆ. ಸರ್ಕಾರದ ಗ್ಯಾರಂಟಿಗಳಿಂದ ಯಾರಿಗೆ ಲಾಭ ಅನ್ನುತ್ತಿದ್ದಾರೆ ರೈತರು. ರಾಜ್ಯದಾಗ ಇದುವರೆಗೆ 1182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಇದು ಸರ್ಕಾರ ಬಂದೇನೋ ಒಂದು 1.5 ವರ್ಷನಾಗೆ ಎಷ್ಟು ಜನ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅಂತಾರೆ ನಾವು ರೈತರಿಗೆಲ್ಲ ಸವಲತ್ತು ಕೊಡ್ಲತ್ತಿದ್ದೇವೆ, ಅದು ಕೊಡ್ಲತ್ತಿದ್ದೇವೆ ಅಂತಾರೆ. ಆದರೆ ಯಾವುದೇ ಥರ ಸವಲತ್ತು ಕೊಡ್ಲತ್ತಿಲ್ಲ ಅನ್ನೋ ಅನಿಸ್ತದೆ. ಯಾಕಂದರೆ ಮಾತಾಡಿದ್ರೆ ನಾವು ಆ ಗ್ಯಾರಂಟಿ ಕೊಡ್ಲತ್ತಿದ್ದೆವು, ಇದು ಗ್ಯಾರಂಟಿ ಕೊಡ್ಲತ್ತಿದ್ದೆವು, 2000 ಹಾಕ್ಲತ್ತಿದ್ದೆವು, ಇಂಥವೆಲ್ಲ ಹೇಳ್ತಾ ಇದ್ದಾರೆ. ಹೇಳ್ತಿದ್ದು ರೈತರಾಗ ಆತ್ಮಹತ್ಯೆ ಮಾಡ್ತಾರೆ. ಅದ್ರ ಕಡೆದು ಅದು ಗ್ಯಾರಂಟಿನೇ ಬೇರೆ, ರೈತರದ್ದು ಸ್ಕೀಮೇ ಬೇರೆ. ಅದ್ರ ಕಡೆದು ಸರ್ಕಾರ ಎಲ್ಲೋ ಒಂದು ಕಡೆ ರೈತರ ಮ್ಯಾಗ ನಿರ್ಲಕ್ಷ್ಯ ವಹಿಸತ್ತ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಈಗಲಾದರೂ ನಮ್ಮನ್ನಾಳುವ ಸರ್ಕಾರ ರೈತರ ನೋವಿಗೆ ಸ್ಪಂದಿಸುವ ಕಾರ್ಯ ಮಾಡಬೇಕಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಿದ್ಧ. ಚಾರ್ಜ್ ಶೀಟ್ ಜೊತೆ ಕಾನೂನು ಕುಣಿಕೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ 17 ಆರೋಪಿಗಳು ಈಗಾಗಲೇ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆರೋಪ ಹೊತ್ತಿರೋರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದು, ಇದರ ಜೊತೆ ಲೀಗಲ್ ಸ್ಕ್ರೂಟನಿಂಗ್ ಕೂಡ ಕಾಕಿ ಸಜ್ಜಾಗಿದೆ. ಹೌದು, ಡಿ ಗ್ಯಾಂಗ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗುವುದರ ಜೊತೆಯಲ್ಲಿ ಲೀಗಲ್ ಸ್ಕ್ರೂಟನಿ ಮಾಡುತ್ತಿದೆ. ಆರೋಪಿಗಳು ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಯಾವುದಾದ್ರೂ ಒಂದು ಮಾಹಿತಿ ತನಿಖೆಯಲ್ಲಿ ಬಿಟ್ಟು ಹೋಗಿದ್ಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ರೀಚೆಕ್ ಮಾಡ್ತಿದ್ದಾರೆ. ಕಾನೂನನ್ನ ಸರಿಯಾಗಿ ಬಳಸಲಾಗಿದೆಯಾ? ತನಿಖೆಯ ವೇಳೆ ನಿಯಮಗಳ ಪಾಲನೆಯಾಗಿದೆಯಾ? ಕೊಲೆ ಕೇಸ್ಗೆ ಸಾಕ್ಷ್ಯಗಳು ಪೂರಕವಾಗಿವೆಯಾ? ಹೊರಿಸಿರುವ ಆರೋಪಿಗಳು ನ್ಯಾಯಯುತವಾಗಿದೆಯಾ? ತನಿಖೆಯಲ್ಲಿ ಯಾವುದಾದರೂ ತಪ್ಪುಗಳಿದೆಯಾ? ಹೀಗೆ 10 ಹಲವು ವಿಚಾರಗಳನ್ನು ಇಟ್ಟುಕೊಂಡು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಲೀಗಲ್ ಸ್ಕ್ರೂಟನಿ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲದೆ ಈ ಪ್ರಕರಣದಲ್ಲಿ ಸಂಗ್ರಹಿಸಿರುವ ಸಾಕ್ಷ್ಯ ಅಪಾರವಾಗಿವೆ. ಹೀಗಾಗಿ ಇವುಗಳ ಕ್ರಮಬದ್ಧ ಜೋಡಣೆಗೆ ಲೀಗಲ್ ಸ್ಕ್ರೂಟನಿ ಬಹಳ ಮುಖ್ಯವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧದ ಕೊಲೆ ಪ್ರಕರಣ ಅಂತಿಮ ಹಂತಕ್ಕೆ ಬಂದು ನಿಂತಿದ್ದು ಚಾರ್ಜ್ ಶೀಟ್ ರೆಡಿ ಮಾಡಲಾಗ್ತಾ ಇದೆ.